ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 7ನೇ ದಿನ ಔಟ್ಡೋರ್ ಫಿಟ್ನೆಸ್ ಮೇಲೆ. ಬನ್ನಿ, ಇವತ್ತು ಸಕ್ಸಸ್ಫುಲ್ ಆಗಿ ಮಾಡೋದ. ಚಲೋ. ಅದಕ್ಕೆ ಬ್ಲಾಗ್ ಓಪನ್ ಮಾಡಿದ್ಯಾ? ಕರೆಕ್ಟ್. ಬ್ಲಾಗರ್ಸ್ ಎಲ್ಲ 10th ಕೆಲ. ಇವತ್ತು ಖಾಲಿ ಐತೆ ಪಾಕ್. ಏನೂ ಮಾಡಕ್ಕಾಗಲ್ಲ. ಕಂಟೆಂಟ್ ಕ್ರಿಯೇಟ್ ಇಳಿದಿದೀವಿ ಅಂತಂದ್ರೆ ಏನೋ ಒಂದು ಮಾಡ್ತಾ ಹೋಗ್ಬೇಕು. ಸಿಗುತ್ತೆ ಕಂಟೆಂಟ್ ಸಿಗುತ್ತೆ. ನಡೀರಿ, ಯಾರೋ ಅಂಕಲ್ ಮಾಡ್ತವ್ರೆ, ಹೋಗದ ಕೇಳೋದವ್ರನ್ನ. ಇದ್ದಾರೆ ಮತ್ತೆಲ್ರು ಅಂಕಲ್ಸೇ ಇದ್ದಾರೆ. ಅಂಕಲ್ಸ್ ಇದ್ರೆ ಆರಾಮ್ಸೆ ಮಾಡ್ಬೋದು. ಸ್ವಲ್ಪ ಆಂಟಿಂದ್ರು ಅಜ್ಜಿಂದ್ರು ಇದ್ರೆ ಒಂದ್ ಸ್ವಲ್ಪ ಕಷ್ಟ, ಕನ್ವಿನ್ಸ್ ಮಾಡಕ್ ಕಷ್ಟ. एक गुड्डे बिस्कुट दे दो। कितना हुआ? 13। मैं तेरा। ಇವ್ರನ್ನೆಲ್ಲ ಆರಾಮ್ಸೆ ಈಸಿಯಾಗಿ ನಾನು ಕೇಳ್ಕೊತೀನಿ. ಅವ್ರೊಂದ್ ಮಾತು ಏನು ಹೇಳಿದ್ರು ನಮ್ಗೆ ಇಡೋಗುತ್ತೆ. ಯಾಕಂದ್ರೆ ವಾಯ್ಸ್ ಎಲ್ಲ ನಾವು ಆರಾಮ್ಸೆ ಅಲ್ಲಿಗೆ ಇದಾಗುತ್ತೆ. ಕಾಯಿಸಿಲಿ ಎಲ್ಲ ಇರೋರೆ ಫ್ರೆಂಡ್ಸೇ. ಈಗ ಒಬ್ರನ್ನ ಇಂಟ್ರಾಕ್ಟ್ ನೋಡೋದ ಯಾವ ತರ ಒಬ್ರಿಗೊಬ್ರು ರೋಸ್ಟ್ ಆಗ್ಲಿ ಕಾಮಿಡಿ ಆಗ್ಲಿ ಯಾವ ತರ ಮಾಡ್ತಾರೆ ಅಂತ ನೋಡೋದು. ಅಂಕಲ್, ನೀವ್ ಎಷ್ಟಿಂದ ಬರ್ತಿದ್ದೀರಾ? ಸರ್ ನಾವು 34 ವರ್ಷ ಆಯ್ತು ಸರ್. 30 ಪಾರ್ಕ್ ಬಂದು ಸ್ಟಾರ್ಟ್ ಮಾಡಿ 34 ವರ್ಷ. 34 ವರ್ಷ. ಈ ಪಾರ್ಕ್ ಇತ್ತ ಆಗ? 34 ವರ್ಷ ಇತ್ತು ಸರ್. ಇತ್ತು. ಓ, ಈಗ ನಮ್ಗೆ 61 ವರ್ಷ. ಈಗ 61 ತುಂಬಾ 62. ಬಟ್ ನಾವು 34 ವರ್ಷ ಬರ್ತಾ ಇದ್ವಿ. 34 ವರ್ಷ. ನಿಮ್ ಫ್ರೆಂಡ್ಸ್ ಬಗ್ಗೆ ಏನ್ ಹೇಳ್ತೀರಾ? ನಿಮ್ ಫ್ರೆಂಡ್ಸ್ ವರ್ಕೌಟ್ ಬಗ್ಗೆ? ಫ್ರೆಂಡ್ಶಿಪ್ ಚೆನ್ನಾಗಿದೆ. ಮತ್ತೆ ವಾಕಿಂಗ್ ಬರೋದು ಮೇನ್ ನಾವು ಫ್ರೆಂಡ್ಶಿಪ್ ಆಗಿ ಬರ್ತಾ ಇದ್ದಿದ್ದು. ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅಂದ್ಬಿಟ್ಟು ನಮ್ಗೆ ಬಹಳ ಖುಷಿ ಆಯ್ತು. ಒಂದು ದಿವಸ ಬರ್ಲಿಲ್ಲ ಅಂದ್ರೆ ನಮ್ಗೆ ಏನೋ ಕಳ್ಕೊಂಡ್ ಆಗ್ತದೆ. ಒಂದಿನ ಮುಖ ನೋಡಿ ನಮ್ಮ ಆತ್ಮೀಯ ಸ್ನೇಹಿತರವರು ನಾಗೇಂದ್ರ ಅಂತ ಅಕ್ಕ ಬುಕ್ಕ ಅಂದ್ರಲ್ಲ, ಅಕ್ಕ ಬುಕ್ಕ ಅಂತ ಇಟ್ಟವ್ರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದೇ ರೀತಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಇಬ್ರು ನಾವು ಹೈಸ್ಕೂಲ್ ಕ್ಲಾಸ್ಮೇಟ್ಸ್. ಹೈಸ್ಕೂಲ್ ಆಗಿಂದ ಪಾರ್ಕ್ ಬರ್ತಿರ್ಲಿಲ್ಲ. ಅಲ್ಲಿಂದ ಮದುವೆ ಆಯ್ತು. ಮದುವೆ ಆದ್ಮೇಲೆ ಪಾರ್ಕ್ ಬರಕ್ ಶುರು ಮಾಡಿದ್ವಿ. ಏನಕ್ಕೆ? ಸ್ಟ್ರೆಸ್ ಅಂದ್ರೆ ಮಾತುಕತೆ ಮಾತಾಡೋದಂತ ಇಲ್ಲಿ ಸೇರ್ಕೊಂಡಿದ್ ನಾವು. ವಾಕಿಂಗ್ ಅನ್ನೋ ಉದ್ದೇಶ ಸೇರ್ಕೊಳ್ಳಿಲ್ಲ. ಬರೋದು ಬರೀ ಇಬ್ರು ಫ್ರೆಂಡ್ಸ್ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಕಾಲ ಕಳ್ಕೊಳ್ಳೋ ಅಂತ ಬರ್ತಾ ಇದ್ವಿ ಬೆಳಗ್ಗೆ. ಅದಂಗೆ ಒಳ್ಳೇದು ನಮ್ಗೆ. ಮತ್ತೆ ನಮ್ ಚಿತ್ರ ಸ್ನೇಹಿತರು, ನಮ್ ರೆಡ್ಡಿ ಸರ್, ನಮ್ ಕಾಳೇಗೌಡ್ರು, ಇವಾಗ ಹೇಳಿ, ಗುರ್ಸಾಮಣ್ಣ, ಕಾಳೇಗೌಡ್ರು, ರೆಡ್ಡಿ ಸರ್ ಎಲ್ಲ ಒಳ್ಳೊಳ್ಳೆ ಸ್ನೇಹಿತರು. ಇನ್ನೂ ಒಂದ್ 25 ಜನ ಇತ್ತು ಗ್ಯಾಂಗು. 25 ಜನ. ಎಲ್ಲ ಕೆಲವ್ರು ತೀರ್ಕೊಂಡ್ಬಿಟ್ರು, ಕೆಲವ್ರು ಊರ್ ಬಿಟ್ಟು ಹೊರಟೋದ್ರು. ಎಲ್ಲಾನು ಏನ್ ಗೊತ್ತಾ, ಇಲ್ಲಿ ಬಂದ್ರೆ ಏನೋ ಒಂಥರ ಎಂಟರ್ಟೈನ್ಮೆಂಟ್ ನಮ್ಗೆ. ಹೌದು ಸರ್, ನನ್ಗೂ ಫ್ರೆಂಡ್ಸ್ ಇದಾರೆ. ಅವ್ರಿದ್ರೆ ಒಂದ್ ಸ್ವಲ್ಪ ಖುಷಿ. ಮತ್ತೆ ಇಲ್ಲಿಂದ ಹೋದ್ಮೇಲೆ ಬಿಸ್ನೆಸ್ ಇದ್ದೇ ಇರ್ತದೆ, ಅವ್ರವ್ರ ಕೆಲಸ ಅವ್ರ ಕಾರ್ಯಗಳು ಇರ್ತದೆ. ಬಟ್ ಇಲ್ಲಿ ಬಂದ್ರೆ ಏನೋ ಒಂಥರ ಚಿಕ್ಕ ಮಕ್ಳು ತರ ಆಗ್ಬಿಡ್ತೀವಿ ನಾವು. ಪಾರ್ಕ್ ಬಂದ್ರೆ ಚಿಕ್ಕ ಮಕ್ಳುಗಳ ತರ. ಅಂದ್ರೆ ಅವರೆಲ್ಲ ಕಾಮಿಡಿ ಮಾಡ್ತಾರೆ. ಫ್ರೆಂಡ್ಶಿಪ್ ಅಲ್ಲಿ ನಂಬರ್ 1 ಅಂದ್ರೆ ನೋಡಿ ಅವ್ರೆ ಕಾಮಿಡಿ ಮಕ್ಕಳು. ಅವ್ರು ಓದ್ತೀನಿ ಈಗ ನೋಡ. ಅಲ್ಲಿ ಹೋದ್ರೆ ಬರೀ ನಗ್ತಾ ಇರ್ಬೇಕಷ್ಟೇ. ಅಷ್ಟು ಕಾಮಿಡಿ ಮಾಡ್ತಾರೆ ಅವ್ರ ಗೌಡ್ರು. ಕೇಳೋಣ ಇವಾಗ ಹೋಗಿ. ನಾವ್ ಗೌಡ್ರ ಹತ್ರ ಹೋಗೋದು ಈಗ. ಅವ್ರು ತುಂಬಾ ಕಾಮಿಡಿ ಮಾಡ್ತಾರಂತೆ. ನಮಗೂ ಒಂದೆರಡು ಕಾಮಿಡಿ ಮಾಡ್ಲಿ, ನಾವು ನಗದ ನಮ್ಗೂ ಚೆನ್ನಾಗಿ ಸ್ಟಾರ್ಟ್ ಆಗ್ಲಿ ಅಂತ ಮಾಡ್ತಾರೆ. ಹೋಗದ ಗೌಡ್ರ ಹತ್ರ ಹೋಗದ. ಗಾಯ್ಸ್, ಗೌಡ್ರು ಇವರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರಂತೆ. ಅವ್ರ ಫ್ರೆಂಡ್ಸ್ಗೆಲ್ಲ ಕೇಳದ ಯಾವ ತರ ಕಾಮಿಡಿ ಮಾಡ್ತಾರೆ. ಹೇಳಿ. ನಮ್ಮ ಹೆಸರು ನಿಮ್ ಹೆಸರು? ಕಾಳೇಗೌಡ ಅಂತ. ಕಾಳೇಗೌಡ್ರು. ಏಜು 77 ವರ್ಷ. ನಾವು ಧನ್ಯವಾದಗಳು ನಿಮ್ಗೆ. ಇಲ್ಲ, ಇನ್ನೂ ಇದೆ. ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳಿ. ನೀವು ತುಂಬಾ ಕಾಮಿಡಿ ಮಾಡ್ತೀರಂತ ಆ ತರ ನಮಗೂ. ಹೌದು. ಈಗ ಏನಾಗುತ್ತೆ ಅಂದ್ರೆ ನಾವು ಇಲ್ಲಿ ಬಂದು ಸುಮ್ಮನೆ ವಾಕ್ ಮಾಡೋದಲ್ಲ, ನಗ್ನಗ್ತಾ ಮಾಡ್ಬೇಕು. ನಗುತ್ತಾ ಬಾಳು ನೀನು 100 ವರ್ಷ ಮಾಡೋದಕ್ಕೆ ನಾವೇನು ಅದನ್ನ ಉಪಯೋಗಿಸ್ಕೋಬೇಕು. ಅವಾಗ ಅವ್ರನ್ನ ತಮಾಷೆ ಮಾಡೋದು ಆಗುತ್ತೆ. ಇವಾಗ ಇವ್ರನ್ನ ರೇಗಿಸ್ತೀವಿ. ನಾಗರ್ಸೆ ಅಂತ ಅವನು
ಅವನು ನಮ್ಗೆ ಬಹಳ ಹಳೆ ಫ್ರೆಂಡ್, 35-40 ವರ್ಷದ ಫ್ರೆಂಡ್. ಓಕೆ. ಜೋಬಲ್ಲಿ 5 ಪೈಸಾ ಸಿಗ. ಗಜಬ್ ಬೇಜತಿ. ಈ ಕಾಫಿ ಕುಡಿಯಕ್ ಹೋಯ್ತೀವ, ಕಾಫಿ ಕುಡ್ಸಲ್ಲ ಅವನು, ಒಂದ್ ಇಡ್ಲಿ ತಿನ್ಸಲ್ಲ. ಇವ್ರ ಹೌದು. ಅಯ್ಯೋ ಅಂಕಲ್ ನಿಮ್ ಬಗ್ಗೆ ಏನೋ ಹೇಳ್ತಾರೆ. ನಮ್ಮ 5 ಪೈಸೆ ಬಂದಿದ್ಯಾ? 5 ಪೈಸೆ ಚಲಾವಣೆಯಲ್ಲಿ ಇದೆಯಾ ಈಗ? 5 ಪೈಸೆ ಚಲಾವಣೆಯಲ್ಲಿ ಇದೆಯಾ? ಅದಕ್ಕೆ ತೆಗಿತಾ ಇಲ್ಲ ನಾನು. ಯು ವೆರಿ ಚಲೋ ಬ್ರೋ. ಅಂಕಲ್ ಅಂಕಲ್ ಇವ್ರ ಬಗ್ಗೆ ಹೇಳಿ ಅಂಕಲ್. ಅವ್ರು ಬೆಂಗಳೂರು ಯೂನಿವರ್ಸಿಟಿ ಕೆಲಸ ಮಾಡಿದವರು. ಅಯ್ಯೋ ಅಂಕಲ್ ಹೇಳಿ ಅಂಕಲ್ ಇವ್ರ ಬಗ್ಗೆ, ನಿಮ್ ಯಾರ ಬಗ್ಗೆ? ಅಂಕಲ್ ಬಗ್ಗೆ. ಇವನ್ ಬಗ್ಗೆ, ನಾಗೇಂದ್ರನ್ ಬಗ್ಗೆ. ನಾಗೇಂದ್ರ ಬಗ್ಗೆ. ಮುಂಚೆ ಈ ವಾಕಿಂಗ್ ಮಾಡ್ತಾ ಇರ್ಲಿಲ್ಲ ಇವರಿಬ್ರು. ಇವ್ರಿಗೆ ನಾನೇ ಬರ್ರಯ್ಯ ವಾಕಿಂಗ್ ಬರ್ರಯ್ಯ, ನಿಮ್ಗೆ ವಾಕಿಂಗ್ ಬಂದ್ರೆ ನಿಮ್ಗೆ ಹೆಲ್ತ್ ಒಳ್ಳೇದು ಅಂತೇಳಿ ಕರ್ಕೊಂಡ್ಬಂದು ಅವಾಗ ಅಭ್ಯಾಸ ಮಾಡ್ದೆ. ಮಾಡ್ದ, ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಮಾಡ್ತಾ ಇದ್ರು, ಇವಾಗೆಲ್ಲ ಕಮ್ಮಿ ಮಾಡವ್ರೆ. ಇವನ್ ಧಾರಾಳದ ಮನುಷ್ಯ, ಅದ್ರಲ್ಲೆಲ್ಲ ಏನಿಲ್ಲ. ನಮ್ಮ ಅಂಕಲ್ ಬಗ್ಗೆ ಅವರು ಅದೇ ಜೋಬ್ ಕೈ ಕಲ್ಲ ಅಷ್ಟೇನೆ, ಬೇರೆ ಗಜಬ್ ಬೇಜತಿ. ಜೋಬ್ ಮಾತ್ರ ಕೈ ಬೇಡ, ಜೋಬ್ ಕೈ ಇಡೋದಿಲ್ಲ ಅಷ್ಟೇ. ಸಮಸ್ಯೆ ಇರಲಿಲ್ಲ, ರಿಯಲ್ ಇಲ್ಲ ಕೈ ಇಡಲ್ಲ. ಹಂಗೆ ಅಲ್ಲೂ ಬಿಸ್ನೆಸ್ ಮಾಡ್ತಾವ್ರ. ಅಲ್ಲೂ ಬಿಸ್ನೆಸ್ ಟೆಕ್ನಿಕಲ್ ಜಾಸ್ತಿ, ಬರೀ ಮಾತು 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 ಸಹಾಯ ಎಷ್ಟು ಬೇಕಾದ್ರೂ ಕೊಡ್ತಾರೆ, ಬೇರೆ ಸಹಾಯ ಕೇಳ್ಬೇಡ. ದುಡ್ಡಿನ ಸಹಾಯ, ಫೈನಾನ್ಸಿಯಲಿ ನಾಟ್. ಮನೆ ಮಾತಲ್ಲೇ ಮನೆ ಮಾತಲ್ಲಿ ಮನೆ ಕಟ್ಬಿಟ್ಟವ್ರೆ, 100-200 ಮನೆ ಕಟ್ಬಿಟ್ಟು ಬಾಡಿಗೆ ತಗೊಳ್ತಾ ಇದಾರೆ. ಮಾತಲ್ಲೇ ಮನೆ ಇಲ್ಲ ಹೇಳಿ ಸರ್ ಬಗ್ಗೆ. ಸರ್ ಇರ್ಬೇಕು, ಎಲ್ಲ ಮಾಡ್ತಾರೆ. ಯಾವ್ದಪ್ಪ ಅನಾಥಾಶ್ರಮ ನಡೀತಾ ಇದೆ, ನಮ್ಮ ಅಡ್ವೊಕೇಟ್ 2004ನೇ ಇಸ್ವಿಯಿಂದ ನಾನು 2004ನೇ ಇಸ್ವಿಯಿಂದ ಒಂದು ಅನಾಥಾಶ್ರಮ ನಡೀತಾ ಇದೆ. ನಮ್ಗೆ ತುಂಬಾ ಇಂಟ್ರೆಸ್ಟ್ ಆಗುತ್ತೆ. ಈಗಿನ ಕಾಲದಲ್ಲಿ ದುಡ್ಡು ಸೇವ್ ಮಾಡಿದ್ರೆ ತಾನೇ ನಮ್ಗೆ ಮರ್ಯಾದೆ ಇರೋದು. ದುಡ್ಡಿದ್ರೇನೆ ಎಲ್ಲ ಜನರು 4 ಜನ ಮಾತಾಡೋದು. ಏನೇ ಇದಕ್ಕಾಗ್ಲಿ ದುಡ್ಡು ಬೇಕೇ ಬೇಕು. ಬಟ್ ಆದ್ರೂ ಫ್ರೆಂಡ್ಸ್ ಹತ್ರ ಒಂದ್ ಸ್ವಲ್ಪ ದುಡ್ಡು ಮಿಚ್ಬೇಕು, ಒಂದ್ ಸ್ವಲ್ಪ ಫ್ರೆಂಡ್ಸ್ ಹತ್ರ ಆದ್ರೂ. ಅಲ್ಲೂ ಫ್ರೆಂಡ್ಸ್ ಹತ್ರ ಬಿಸ್ನೆಸ್ ಮಾಡಿದ್ರೆ, ಸ್ನೇಹಿತರು ಮಾಡಿದ್ರೆ ನಾವು ಯಾರು ಮಾಡೋದು? ಹೌದು ಅಂಕಲ್, ಅದು ಕರೆಕ್ಟ್ ಮಾಡ್ತೀವಿ. ನಾನು ಅವರು ನಾಗೇಂದ್ರ ನಾನಿಬ್ರು ಆತ್ಮೀಯ ಸ್ನೇಹಿತರು. ನಾಗೇಂದ್ರ ಸರ್ ನೀವು? ಹೌದು. ನಮ್ದು ಕುಲಕಸ್ಬು ಲಿಕ್ಕರು. ನಮ್ ತಂದೆ ಸೇಂದಿ ವ್ಯಾಪಾರ ಮಾಡ್ತಿದ್ರು, ಕಾಂಟ್ರಾಕ್ಟ್. ನಮ್ಮ ಮಂತನ ಹಂಗೇನೆ ಇರೋದು, ಅದ್ರ ಜೊತೆಲಿ ವ್ಯವಸಾಯನೂ ಇದೆ, ಅಗ್ರಿಕಲ್ಚರ್ ಎರಡೂ ಮಾಡ್ತೇವೆ. ನಮ್ ತಾತನೂ ಅಷ್ಟೇ, ನಾವು ಅಷ್ಟೇ, ಎಲ್ರು ಹಂಗೇನೆ. ಇವ್ರಿಬ್ರು ಇದಾರಲ್ಲ ಅಕ್ಕ ಪಕ್ಕ, ಇವ್ರು ಹೆಂಗೆ ಗೊತ್ತಾ ಸರ್, ಇವ್ರ ಹತ್ರ ಭೇದ ಭಾವ ಇಲ್ಲ, ಒಂದೇ ತಟ್ಟೆಲಿ ಊಟ ಮಾಡ್ತಾರೆ. ಹಂಗೆ ಇರ್ಬೇಕು ಅಂಕಲ್, ಫ್ರೆಂಡ್ಶಿಪ್ ಅಂದ್ರೆ ಅದು. ಅಂತ ಅನ್ಕೊಳಲ್ಲ ಅವ್ರು. ಹೌದು. ನೀನ್ ಉಂಟಾಯ್ತೀನಪ್ಪ, ನಾನು ಉಂಟಿನ ಕುತ್ಕೊಂಡು ಅಲ್ಲೇ ಅಂತಾರೆ ಅಂತ ಜನ ಅವರು. ಹೌದು ಅಂಕಲ್, ಹಂಗೆ ಇರ್ಬೇಕು. ತುಂಬಾ ಖುಷಿ ಆಗ್ತಾ ಇದೆ ಅಂಕಲ್. ಹೌದು. ಯಾಕಂದ್ರೆ ನನ್ ಫ್ರೆಂಡ್ಶಿಪ್ ಹಂಗೆ ಆಗ್ಬೇಕು ಮುಂದೆ ಅಂತ ಅಂತಾರ ಸ್ಟ್ರಾಂಗ್ ಅಲ್ಲಿ. ಅಷ್ಟು ನಮ್ದೆಲ್ಲ ಆತರ. ನಮ್ ಕಗ್ಲಿಪುರದ ಹತ್ರ ಎರಡು ಕಡೆ ತೋಟ ಮಾಡಿದ್ದೀನಿ. ನಾವು ವ್ಯವಸಾಯ ಮಾಡಕ್ ಹೋಗ್ತೀನಿ, ಲಿಕ್ಕರ್ ಬಿಸ್ನೆಸ್ ಜೊತೆಲಿ ಅದು ಇದೆ. ಏನೋ ನಮ್ದು ಸಾಧಾರಣವಾಗಿ ಅಂಕಲ್. ಮತ್ತೆ ನಮ್ ಫ್ರೆಂಡ್ಸ್ ಕರ್ಕೊ ಬರ್ತೀನಿ, ಮತ್ತೆ ಏನಾದ್ರು ಆಯ್ತಾ ನಮ್ಗೆ ವೀಕೆಂಡ್ಸ್ ಅಲ್ಲಿ? ಬರ್ಬೇಕು, ವೀಕೆಂಡ್ಸ್ ಅಲ್ಲಿ ಬರೋಣ ಪಕ್ಕನಾ? ಪಕ್ಕ. ಈ ವೀಕೆಂಡ್ ಬರ್ತೀನಿ. ಮತ್ತೆ ನಮ್ದೇ ಒಂದು ಮೂನ್ ರಾಕ್ ಅಂತ ಬಾರ್ ಓಪನ್ ಮಾಡಿದೀವಿ. ಮೂನ್ ರಾಕ್ ಕಂಠೀರವ ಸ್ಟೇಡಿಯಂ ಎದುರುಗಡೆ, ಕಂಠೀರವ ಸ್ಟುಡಿಯೋ. ನನ್ ಮಗ ಇರ್ತಾನೆ ಅಲ್ಲಿ. ಓಕೆ, ಅರ್ಥ ಆಯ್ತಾ? ನನ್ ಮಗನ್ಗೆ ಹೇಳ್ತೀನಿ, ಓಕೆ ಸರ್, ನೀವು ಫ್ರೆಂಡ್ಶಿಪ್ ಕರ್ಕೊ ಬನ್ನಿ. ಬಿಡು. ಓಕೆ, ನಿಮ್ಗೆ ಅಲ್ಲೇನೋ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿಸಿ ಕೊಡ. ಅಂಕಲ್ ಸೈಕ್ಲಿಂಗ್ ಮಾಡ್ತವ್ರೆ. ಐ ಥಿಂಕ್ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಿಲ್ಲ ಅನ್ಕೋತೀನಿ. ಕೇಳ್ತೀನಿ ಅವ್ರಿಗೆ ಎಷ್ಟ್ ದಿನದಿಂದ ಬರ್ತವ್ರೆ, ಎಷ್ಟ್ ದಿನ ಇಲ್ಲ ಅಂತ ಕೇಳ್ಬಿಟ್ಟು. ಅಂಕಲ್ ಎಷ್ಟ್ ದಿನದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? 10 years. 10 years ಇಂದ? ಅಂದ್ರೆ ಇದಕ್ಕೆ ಬರ್ತೀರಾ? ವಾಕಿಂಗ್, ಸೈಕ್ಲಿಂಗ್, ಆಮೇಲೆ ಫ್ರೀ ಎಕ್ಸರ್ಸೈಸ್.
ಜಿಮ್ಗೆ ಹೋಗಲ್ಲ ಜಿಮ್ಗೆ ಇದು ಕನ್ವೀನಿಯೆಂಟ್ ಆಗಿದೆ, ಮನೆ ಹತ್ರ ಇದೆ. ಜಿಮ್ಮಲ್ಲಿ ಕ್ರೌಡ್ ಇರುತ್ತೆ, ಆಕ್ಸಿಜನ್ ಇರಲ್ಲ, AC ಇರುತ್ತೆ ಅಲ್ಲಿ. ಸೊ ಇಲ್ಲಿ ನ್ಯಾಚುರಲ್ ಆಕ್ಸಿಜನ್ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಸ್ನೇಹಿತರು ಸಿಗ್ತಾರೆ, ಅವ್ರು ಮಾತಾಡ್ತಾ ಇರ್ತಾರೆ, ನಾವು ಎಕ್ಸರ್ಸೈಸ್ ಮಾಡ್ತಾ ಇರ್ತೀವಿ, ಆರೋಗ್ಯಕ್ಕೂ ಒಳ್ಳೇದು. ಒಂದಷ್ಟು ಜನ ನಗಿಸ್ತಾ ಇರ್ತಾರೆ ನಮ್ಮನ್ನ, ಇದೆಲ್ಲ ಜಿಮ್ನಲ್ಲಿ ಆಗೋದಿಲ್ಲ. ನನ್ನ ಆರೋಗ್ಯಕ್ಕೆ ಕಾರಣ ಇವು ನಮ್ಮ ಸ್ನೇಹಿತರು, ಇವರೆಲ್ಲರೂ, ಎಸ್ಪೆಷಲಿ ಅವರಿಬ್ರು. ಯಾರಿಬ್ರು? ಬಾಸ್ ಹೌದು, ಇವ್ರಾ ಕಾಲೇಗೌಡ್ರು. ಇವ್ರ ಕಾಲೇಗೌಡ ಇವ್ರ ಅವ್ರಿಬ್ರನ್ನ ಮಾತಾಡಿಸ್ತಾ ಇದ್ರೆ ನಾವು ನಗ್ತಾ ಇರ್ತೀವಿ, ನಾವು 3 ಜನ ನಗ್ತಾ ಇರ್ತೀವಿ. ತುಂಬಾ ಖುಷಿ ಅನಿಸ್ತದೆ. ಈ ತರ ಫ್ರೆಂಡ್ಸ್ ಎಲ್ಲ ಎಷ್ಟು ವರ್ಷದಿಂದ ಫ್ರೆಂಡ್ಶಿಪ್? ಅವ್ರು 35 ವರ್ಷದ ಪಾರ್ಕ್ ಮೇಟ್ ಅವರು, ನಾವಿಲ್ಲಿ 15 ವರ್ಷದಿಂದ ಸ್ಟಾರ್ಟ್ ಮಾಡಿದೀವಿ. ಮಧ್ಯದಲ್ಲಿ ಗ್ಯಾಪ್ ಕೊಡ್ತಾ ಇರ್ತೀವಿ. ರೆಡ್ಡಿ ಅವರು ಹೆಚ್ಚು ಕಡಿಮೆ 5 ವರ್ಷದಿಂದ ಪರಿಚಯ. ಗುರುಸ್ವಾಮಣ್ಣ ಅಂತ ಅವರು ನಮ್ಮ ನೈಬರು, ಅವರು ಹೆಚ್ಚು ಕಡಿಮೆ 15 ವರ್ಷದಿಂದ ಪರಿಚಯ. ಇವರಿಬ್ಬರ ಹೆಸರು ಅಕ್ಕ ಬುಕ್ಕ ಅಂತ, ಇವರು ಹೆಚ್ಚು ಕಡಿಮೆ 15 ವರ್ಷದಿಂದ ಪರಿಚಯ. ಈಗ ಅವ್ರನ್ನ ಇಂಟ್ರಾಕ್ಟ್ ಮಾಡೋದು ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಈ ತರ ಸಪೋರ್ಟಿವ್ ಅಂಕಲ್ಸ್ ನಾನು ಯಾವ ಪಾರ್ಕ್ ಅಲ್ಲೂ ನೋಡಿಲ್ಲ. 7 ದಿನ ಆಯ್ತು ಅವ್ರು ಮಾಡೋಕೆ ಪಾರ್ಕ್ ಅಲ್ಲಿ. ಇದೇ ಫಸ್ಟ್ ಪಾರ್ಕ್. ಥ್ಯಾಂಕ್ ಯು ಅಂಕಲ್. ಲವ್ ಯು ಅಂಕಲ್. ಬಾಯ್. ನಾವು ಕಲಾವಿದರ ಮನೆಯವರು, ರಾಜ್ಕುಮಾರ್ ಮನೆ ಸಂಬಂಧ ಮಾಡಿರೋರು. ರಾಜ್ಕುಮಾರ್ ಅವರು ಇವ್ರ ಮನೆಗೆ ಎಲ್ಲಿ ಗುರುಸ್ವಾಮಣ್ಣನ ಮನೆಗೆ ಹೋಗ್ಬೇಕಂತ ಬರುತ್ತಾ ಇದೀವಿ ಇವ್ರ ಮನೆಗೆ. ಇದು ರಿಯಲ್. ಇವತ್ತು ಶಿವರಾಜ್ ಕುಮಾರ್ ಆಗಲಿ ಅವರೆಲ್ಲ ಇವ್ರಿಗೆ ರಿಲೇಷನ್ ಐತಿ. ಸ್ವಂತ ಅವ್ರ ಅಕ್ಕನ ಮಗಳನ್ನೇ ಇವ್ರ ತಮ್ಮನ್ ಕೊಟ್ಟಿರೋದು. ಇವ್ರಿಗೆ ಹೌದು, ಇವ್ರ ತಮ್ಮನ್ಗೆ ಮಗಳಿಗೆ, ಇವ್ರ ತಮ್ಮನ್ಗೆ ಕೊಟ್ಟವ್ರೆ. ಇಲ್ಲೇ ಮನೆ ಅವ್ರದ್ದು, ಸಂಪತ್ತಣ್ಣ ಅಂತ. 6 ಜನ ಅಣ್ತಮ್ಮಂದಿರು, 5 ಜನನು ಒಳ್ಳೊಳ್ಳೆ ಎಲ್ಲ ಲಿಕ್ಕರ್ ಬಿಸ್ನೆಸ್, ಒಳ್ಳೆ ಫ್ಯಾಮಿಲಿ, ಗುಡ್ ಫ್ಯಾಮಿಲಿ. ನಿಮ್ ಫ್ರೆಂಡ್ಶಿಪ್ ನೋಡಿದ್ರೆ ಗೊತ್ತಾಗ್ತದೆ ಸರ್ ಎಷ್ಟು ಚೆನ್ನಾಗಿದೆ ಅಂತ. ಆತರ ಇದ್ರೆ ಇನ್ನು ಅಂಕಲ್ ನಾನು 7 ದಿನ ಆಯ್ತು ಸ್ಟಾರ್ಟ್ ಮೇಲೆ ವ್ಲಾಗ್ ಮಾಡಕ್ಕೆ. ಈ ತರ ಯಾವತ್ತೂ ಆಗಿಲ್ಲ. ಯಾಕಂದ್ರೆ ನನ್ಗೆ ಏನಕ್ಕೂ ಈ 7 ಅನ್ನೋದು 7 ಲಕ್ಕಿ ನಂಬರ್ ತರ ಆಗ್ಬಿಟ್ಟಿದೆ. 7 ಡೇ ಆಗ್ಲಿ 7 ಆಗ್ಲಿ ಏನೇ ಒಂದು ನನ್ಗೆ ಬರುತ್ತೆ ಸರ್. ಅಲ್ಲ 7 ಅಷ್ಟೇ 9 ಅಂತ ಹೇಳ್ತಾರೆ, ಬಟ್ ಅದು ಅಸ್ಟ್ರಾಲಜರ್ ಪ್ರಕಾರ ಒಳ್ಳೇದೇನೆ. ಅದನ್ನ ನಂಬಿಕೆ ಇಟ್ಕೊಂಡು ಮಾಡ್ಬೇಕು. ಯಾವುದೇ ಆಗ್ಲಿ ಏನೇ ಒಂದು ಕೆಲಸ ಮಾಡಬೇಕಾಗಿ. ಇವಾಗ ನನ್ನ ಗಾಡಿಗಳು 9 to 7 4 ಗಾಡಿ ಇದೆ. 3 ಸ್ಕೂಟ್ರು, 2 ಕಾರು, ಎಲ್ಲ 9 to 7 ಹಾಕ್ತಿದೀವಿ. ಅದೇನೋ ಒಂಥರ ಇಂಪ್ರೆಷನ್ ಅದ್ರೊಳಗಡೆ ಚೆನ್ನಾಗಿ ಬರ್ತಾ ಇದೆ. ಏನೋ ಅಂಕಲ್ ನನ್ನ ಫ್ರೆಂಡ್ಶಿಪ್ ಇದೇ ತರ ಸ್ಟ್ರಾಂಗ್ ಆಗಿದ್ರೆ ಸಾಕು. ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗಿದ್ರೆ ಒಳ್ಳೇದು. ಚೆನ್ನಾಗಿರುತ್ತೆ. ಎಲ್ಲ ಫ್ರೆಂಡ್ಶಿಪ್ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಫ್ರೆಂಡ್ಶಿಪ್ ಇದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು guys, ನಿಜ. ಯಾಕಂದ್ರೆ ನಾನು ಈ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದಾಗ ನಾನು ನನ್ನ ಫ್ರೆಂಡ್ಸ್ ಕೇಳಿದ್ದೆ, ಫ್ರೆಂಡ್ಶಿಪ್ ಕೇಳಿದ್ದೆ. ಆಗ್ಲಿ ಫಸ್ಟ್ ವಿಡಿಯೋ ಬಿಟ್ಟಾಗ ಆಗ್ಲಿ, ವಿಡಿಯೋ ಲೇಟ್ ಆದಾಗ ಆಗ್ಲಿ, ನಾನು ನಮ್ಮ ಫ್ರೆಂಡ್ಸ್ ಫೋನ್ ಮಾಡ್ತೀನಿ, ಈ ತರ ಆಗ್ತೈತೆ ಏನ್ ಮಾಡ್ಲಿ ಅಂತ. ಅವಾಗ ಅವ ಹೇಳ್ತಾ ನೀನ್ ಧೈರ್ಯವಾಗಿರು, ಏನ್ ಟೆನ್ಷನ್ ಪಡ್ಬೇಡ, ಆಗುತ್ತೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಏನೇ ನನ್ನ ಅಭಿಪ್ರಾಯ, ಯಾವ್ದು ಮುಚ್ಚುಮರೆ ಇಟ್ಕೋಬಾರದು. ಇಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಓಪನ್ ಆಗಿದ್ದಾಗ ಅದು ಫ್ರೆಂಡ್ಶಿಪ್ ಇದೆ. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಲವ್ ಯು ಸರ್. ಗೈಸ್, ಯಾವತ್ತೂ ಫ್ರೆಂಡ್ಶಿಪ್ ನ ಬಿಟ್ಕೊಡ್ಬೇಡಿ. ಅದ್ ಏನೇ ಆಗ್ಲಿ, ಜಗಳ ಆಗ್ಲಿ, ಜಗಳೇ ಆಗ್ಲಿ, ಮಾತುಕತೆನೇ ಆಗ್ಲಿ, ಏನೇ ಆಗ್ಲಿ, 1 ದಿನ 2 ದಿನ 3 ದಿನ. ಯಾಕಂದ್ರೆ ನಮ್ಗೆ ಯಾರು ಬರಲ್ಲ, ನಿಮ್ಗೆ ಲವರು ಬರಲ್ಲ ಲಾಸ್ಟ್ ಅಲ್ಲಿ, ಆಯ್ತಾ? ಲವರು ಬರಲ್ಲ, ನಿನ್ಗೆ ಯಾರು ಎಷ್ಟು ಅನ್ಕೊಂತೀರೋ ಬರಲ್ಲ. ನೀನ್ ಒಂದು ಮನ್ಸು ಬಿಚ್ಚಿ ಮಾತಾಡ್ಬೇಕಂದ್ರೆ ನಿನ್ ಫ್ರೆಂಡ್ಸೇ ಬೇಕು. ಫ್ರೆಂಡ್ಸ್ ಈಸ್ ದೇವ್ರು ಕೊಟ್ಟಿರೋ ಗಿಫ್ಟ್. ಫ್ರೆಂಡ್ಸ್ ನನ್ಗೇನ್ ಕೊಟ್ಟವರೋ ಗೊತ್ತಿಲ್ಲ, ದೇವ್ರಂತೂ ಫ್ರೆಂಡ್ ಅನ್ನೋ ಪದದಲ್ಲಿ ತುಂಬಾ ಸ್ಟ್ರಾಂಗ್ ಬಾಂಡ್ ಇಟ್ಟು ನನ್ಗೆ ತುಂಬಾ ಏನಂತಾರೆ, ನನ್ಗಿರೋ ಫ್ರೆಂಡ್ಸ್ ಎಲ್ಲ ಸಪೋರ್ಟಿವ್ ಫ್ರೆಂಡ್ಸೇ. ಯಾವತ್ತಿಗೂ ಡಿಮೋಟಿವೇಟ್ ಮಾಡಿಲ್ಲ ನನಗೆ. ನಾನು ಇದ್ ಮಾಡ್ಬೇಕು ಅನ್ಕೊಂಡಿದ್ದೀರಿ, ಮಾಡು ಮಚ್ಚಿ, ಮಾಡು ಮಗ, ಮಾಡಲ್ಲೇ
ಅಂತ ಹೇಳ್ದವ್ರೆ ಇದಾರೆ. ಲೇ ನೀನ್ ಮಾಡ್ಬೇಡಲ್ಲಿ, ಎದಕ್ ಬೇಕಲ್ಲ ನಿನ್ಗೆ ಇದೆಲ್ಲ ಅಂತ ಯಾವತ್ತೂ ಹೇಳಿಲ್ಲ ಗೈಸ್. ನನ್ ಫ್ರೆಂಡ್ಸ್ ನನ್ ಲೈಫ್ ಸ್ಟೋರಿ ಹೇಳ್ಬೇಕಂತಂದ್ರೆ ನಾನ್ ತುಂಬಾ ಲೈಫ್ ಸ್ಟೋರಿ ಅನ್ನಕ್ಕೇನೋ ಒಂದ್ ಶಾರ್ಟ್ ಫಾರ್ಮ್ ಆಗ ನನ್ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಕೊ ಹೋದ್ರೆ ಗೊತ್ತಾಗತ್ತೆ ಎಷ್ಟ್ ಚೆನ್ನಾಗಿದ್ದಾರೆ ನನ್ ಫ್ರೆಂಡ್ಸ್ ಅಂತ. ಅಲ್ಲಿ ನೋಡಿದ್ರಲ್ಲ, ನಾವು ಅದೇ ತರ ಇರ್ತೀವಿ ಗೈಸ್. ನಾವು ಅದೇ ತರ ಇರ್ತಿದ್ರಿ 100% ಗೊತ್ತು, ನಾನು ಅದೇ ತರ ಇರ್ತೀನಿ ಅಂತ. ಯಾಕಂತಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಅಲ್ಕಟ್ ನನ್ ಮಕ್ಳೇ ಅದೇ ತರ ಇರ್ತಾರೆ. ಬಟ್ ಆ ಅಂಕಲ್ಗಳೆಲ್ಲ ಅಲ್ಕಟ್, ಅವ್ರ ಫ್ರೆಂಡ್ಸ್ ಅಲ್ಲಿ ಇರ್ಬೋದೇನೋ, ಬಟ್ ನಮ್ಮ ಮುಂದೆ ಎಲ್ಲ ಚೆನ್ನಾಗೇ ಇರ್ತಾರೆ. ಇವಾಗ ನಾನಾಗಿಲ್ಲ, ನನ್ನ ಫ್ರೆಂಡ್ಸ್ ಮುಂದೆ ನಾನು ಹಲ್ಕಟ್ ನನ್ ಮಗನೇ. ಅದೇ ತರ ಫ್ರೆಂಡ್ಸ್ ಬಾಂಡ್ ಫ್ರೆಂಡ್ಸ್ ಅಲ್ಲಿ ಯಾವತ್ತೂ ಸೀರಿಯಸ್ ಆಗ್ಬಾರ್ದು. ಫಸ್ಟ್ ರೂಲ್ ಸೀರಿಯಸ್ ಆಗ್ಬಾರ್ದು. ಸೀರಿಯಸ್ನೆಸ್ ಇದ್ರೆ ಅದು ಫ್ರೆಂಡ್ಶಿಪ್ ಅಲ್ಲ, ಅದೇನೋ ಕೆಲಸ ಆಗ್ಬೇಕಷ್ಟ ಆ ತರ ಇರೋದು. ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತು 24/7 ಅವ್ನ ನೋಡಿದ್ರೆ ನಗು ಬರುತ್ತೆ. ಹೌದು ಇವನ್ ಮುಂದೆ ಏನಾದ್ರು ಹೇಳ್ಕೋಬಹುದು, ಏನಾದ್ರು ಮಾಡ್ಬೋದು. ಆ ತರ ಫ್ರೆಂಡ್ಶಿಪ್ ಇದ್ರೆ ಯಾವತ್ತು ಬಾಂಡ್ ಬ್ರೇಕ್ ಆಗಲ್ಲ. ಬೇಕಿದ್ರೆ ನೀವೇ ಟ್ರೈ ಮಾಡಿ ನೋಡಿ. ಯಾಕಂದ್ರೆ ನಿಮ್ಗೂ ಫ್ರೆಂಡ್ಸ್ ಇರ್ತಾರೆ, ನಿಮ್ಗೂ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ. ಬೆಸ್ಟ್ ಫ್ರೆಂಡ್ಸ್ ಅನ್ನಕ್ಕೆ ಫ್ರೆಂಡ್ಸ್ ಅಂದ್ರೇನೆ ಬೆಸ್ಟ್ ಫ್ರೆಂಡ್ಸ್. ಅವ್ರ ಡಿಪೆಂಡ್ ಆಗಿರುತ್ತೆ ಅವ್ರು ಯಾವ ತರ ನಿನ್ನ ಟ್ರೀಟ್ ಮಾಡ್ತಾರೆ ಅಂತ. ಒಂದ್ ಸ್ವಲ್ಪ ಟೈಮ್ ಕೊಡಿ ಫ್ರೆಂಡ್ಸ್ಗೆ, ಖುಷಿಯಾಗಿರಿ. ದುಃಖ ಆದ್ರೂ ಅವ್ರ ಹತ್ರ ಹೇಳಿ ಖುಷಿ ಪಡಿಸ್ತಾರೆ. ಯಾಕಂದ್ರೆ ಫ್ರೆಂಡ್ಸ್ ಇರೋದೇ ಅದಕ್ಕೆ. ದೇವ್ರು ನಿನಗೆ ಏನು ನಾನು ಆಸ್ತಿ ಕೊಡ್ತೀನೋ ಇಲ್ಲ ಗೊತ್ತಿಲ್ಲ, ನಿನ್ ಫ್ರೆಂಡ್ಸ್ ಕೊಡ್ತೀನಿ ಅದರಿಂದನೇ ಆಸ್ತಿ ಮಾಡ್ಕೊ ಹೋಗು ಅಂತ ಹೇಳ್ತಾರೆ. ಕರೆಕ್ಟ್ ದೇವ್ರೆ, ನೀನ್ ಕೊಟ್ಟಿರೋ ಫ್ರೆಂಡ್ಸೇ ಸಾಕು ನನಗೆ ಆಸ್ತಿ ಮಾಡಕ್ಕೆ. ನಾನು ಮಾಡೇ ಮಾಡ್ತೀನಿ. ಆಸ್ತಿ ಅಂತ ಮಾಡ್ತೀನೋ ಗೊತ್ತಿಲ್ಲ, ಎಷ್ಟು ನಾನು ಏನು ಎಲ್ಲಿ ಗಂಟ ಈ ವ್ಲಾಗಿಂಗ್ ಮಾಡ್ತೀನಿ, ನಾನು ಎಲ್ಲಿ ಗಂಟ ಉಳಿತೀನಿ ಹಂಗೂ ಗೊತ್ತಿಲ್ಲ. ಇದ್ದಷ್ಟು ದಿನ ಚೆನ್ನಾಗಿರೋದ, ಮಾಡೋದ, ಫ್ರೆಂಡ್ಸ್ ಜೊತೆ ಇರೋದ, ಫ್ರೆಂಡ್ಸ್ ಜೊತೆ ಮಾತಾಡೋದ. ಫ್ರೆಂಡ್ಸ್ ಅಂತಾನೂ ಅಲ್ಲ, ಅಪ್ಪ ಅಮ್ಮ ಜೊತೆನೂ ಇರ್ಬೇಕು, ನಿಮ್ ಪ್ರೀತಿ ಮಾಡಿರೋ ಹುಡುಗಿ ಜೊತೆ ಇರ್ಬೇಕು, ಇಲ್ಲ ಅಂತಂದ್ರೆ ನಿಮ್ ಮದುವೆ ಮಾಡ್ಕೊಂಡಿರೋ ಹೆಂಡತಿ ಜೊತೆನೂ ಇರ್ಬೇಕು. ಎಲ್ರ ಹತ್ರನು ಖುಷಿಯಾಗಿರ್ಬೇಕು. ಬಟ್ ಫ್ರೆಂಡ್ಸ್ ಹತ್ರ ಯಾವಾಗ್ಲೂ ಖುಷಿಯಾಗಿರ್ತೀಯ, ಯಾವಾಗ್ಲೂ ಖುಷಿಯಾಗಿದ್ದೇ ಇರ್ತೀಯ. ನಿಮ್ ಫ್ಯಾಮಿಲಿ ಅಂತ ಬಂದಾಗ ಏನೋ ಸ್ವಲ್ಪ ಸೀರಿಯಸ್ನೆಸ್ ಇರುತ್ತೆ. ಓಕೆ, ಮತ್ತೆ ನೀನ್ ಹೆಂಡತಿ ಆಗ್ಲಿ ಲವರ್ ಆಗ್ಲಿ ಅಲ್ಲಿ ಇದ್ದಿದ್ದೆ ನಿನ್ಗೆ ಒಂದ್ ಸ್ವಲ್ಪ ಆದ್ರೂನು, ಆಯ್ತಾ. ಬಟ್ ಫ್ರೆಂಡ್ಸ್ ಹತ್ರ ಬಂದಾಗ ನೀನು ಖುಷಿಯಾಗಿರ್ಬೇಕು ಅಷ್ಟೇ. ರೂಲ್ ಆಫ್ ಪಾಯಿಂಟ್ ಏನು, ನಿನ್ಗೇನೇ ಆಗ್ಲಿ ಫ್ರೆಂಡ್ಸ್ ಇರ್ಬೇಕು. ಅದಕ್ಕೆ ಎಲ್ಲರೂ ನೀನ್ ಏನೇ ಮಾಡಿದ್ರು ಫ್ರೆಂಡ್ಸ್ನೇ ಹಾಕೊಂಡ್ ಹೋಗ್ತೇ. ನೀನು ಇಲ್ಲಿ ಆಚೆ ಹೋಗ್ಬೇಕಾದ್ರೂ ಫ್ರೆಂಡ್ಸ್ಗೆ ಬರ್ತೀಯ, ಬೆಂಗಳೂರಿಗೆ ಬರ್ಬೇಕಾದ್ರೂ ಫ್ರೆಂಡ್ಸ್ ಇದ್ರೇನೆ ಬರ್ತೀಯ, ಕಾಲೇಜ್ಗೆ ಹೋಗ್ಬೇಕಾದ್ರೂ ಫ್ರೆಂಡ್ಸ್ ಇದ್ರೆ ಬರ್ತೀಯ. ನಮ್ ಲೈಫ್ ಎಲ್ಲ ಡಿಪೆಂಡ್ ಆಗಿರೋದು ಮಾತ್ರ ಫ್ರೆಂಡ್ಸ್ ಮೇಲೆ. ಫ್ರೆಂಡ್ಸ್ ಎನ್ವೈರ್ಮೆಂಟ್ ಯಾವ ತರ ಇರುತ್ತಲ್ಲ ಗಾಯ್ಸ್, ಅದೇ ತರ ನಮ್ದು ನಾವು ಅದೇ ತರ ಇರ್ತೀವಿ, ಆಯ್ತಾ. ಇವಾಗ ಫ್ರೆಂಡ್ ನಾವ್ 4 ಜನ ನಗೋ ಫ್ರೆಂಡ್ಸೇ ಇದ್ರು ಅನ್ಕೊಳ್ಳಿ, ನಾವು ನಗ್ತಾನೆ ಇರ್ತೀವಿ. 4 ಫ್ರೆಂಡ್ಸ್ ಹಳೋ ಫ್ರೆಂಡ್ಸೇ ಇದ್ರಿ ಅಂತಂದ್ರೆ ಆಟೋಮೆಟಿಕ್ ನಾವು ಅಳ್ತೀವಿ, ಯಾಕಂದ್ರೆ ನಮ್ ಫ್ರೆಂಡ್ ಅಳ್ತಾವ ಆಯ್ತಾ. ಆ ತರ ಇವತ್ತು ಓಕೆ ಫ್ರೆಂಡ್ಶಿಪ್ ನನ್ಗೂ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ಏನಾದ್ರು ಇನ್ನೂ ಹೇಳ್ಬೇಕಿತ್ತಂತಂದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ನನ್ ಪಕ್ಕ ನೆಕ್ಸ್ಟ್ ಟೈಮ್ ಅಂತ ಹೇಳ್ತೀನಿ. ಗೈಸ್, ನಾ ಸಂಡೇ ಅಂಕಲ್ ಬಾರ್ಗೆ ಹೋಗ್ತಿದ್ದೀನಿ, ನೋಡೋದ ದುಡ್ಡು ರೆಡಿ ಮಾಡ್ಕೋಬೇಕು ಅಷ್ಟೊತ್ತಿಗೆ. ಇದಕ್ಕೆಲ್ಲ ಮನೇಲಿ ಕೇಳಕ್ಕಾಗಲ್ಲ, ನಾವೇ ಏನಾದ್ರು ಮಾಡ್ಬೇಕು ಜುಗಾಡು. ನನ್ ಫ್ರೆಂಡ್ಸ್ ಇದಾರೆ, ಫ್ರೆಂಡ್ಸ್ ಜೊತೆ ಇವತ್ತು ಹೋಗೋದೆ. ಬಾರ್ ಅಂತಂದ್ರೆ ಏನ್, ಬಾರ್ ರೆಸ್ಟೋರೆಂಟ್ ನೋಡೋದ, ಅಲ್ಲಿ ಏನ್ ಮಾಡೋದ ಏನಿಲ್ಲ ಅಂತ ಸಂಡೇ ನೋಡೋದ. ಸರಿನಾ? ಇವತ್ತು ಈ ಬ್ಲಾಗ್ ಮುಗ್ಸೋದ ಗಾಯ್ಸ್. ತುಂಬಾ ಖುಷಿ ಅನ್ಸ್ತು. ನಾನು ಇವತ್ತು ಎದ್ದೆ 6 ಗಂಟೆಗೆ ಎದ್ದೆ. ಯಾರು ಫ್ರೆಂಡ್ಸ್ ಎಲ್ಲ ಮಲಗಿದ್ರು, ಏನಕ್ಕೆ ಅವ್ರನ್ನ ಎಳ್ಕೊಂಡು ಹೋಗೋದು ಎಬ್ಸೋದು ಅಂತ ಅನ್ಕೊಂಡು ಸುಮ್ನೆ ನಾನೇ ಬಂದೆ ಹುಡ್ಕೊಂತ. ದೇವ್ರ ಏನಕ್ಕೋ ಇಲ್ಲಿ ಕಳ್ಸ್ಬಿಟ್ರು. ತುಂಬಾ ಚೆನ್ನಾಗ್ ಅನ್ಸ್ತು ಗಾಯ್ಸ್. ಇವತ್ತು ಮಾತ್ರ ನನ್ ಡೇ ತುಂಬಾ ಒಳ್ಳೆ ತರ ಹೋಯ್ತು. ಇವತ್ತು ಸ್ಟಾರ್ಟಿಂಗ್ ಚೆನ್ನಾಗಾಯ್ತು. ಥ್ಯಾಂಕ್ ಯು ಗಾಯ್ಸ್. ನೀವು ನೋಡಿದ್ರೆ ಲೈಕ್ ಶೇರ್ ಮಾಡ್ತಿರೋ ಗೊತ್ತಿಲ್ಲ ನನಗೆ, ಕಮೆಂಟ್ ಮಾಡಿ. ಯಾಕಂದ್ರೆ ನಂಗೆ ನೆಕ್ಸ್ಟ್ ಅದು ಮೋಟಿವೇಟ್ ಮಾಡುತ್ತೆ. ನಿನ್ ಕಮೆಂಟ್ ಇಂದ ಮೋಟಿವೇಟ್ ಬರುತ್ತೆ. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನಾದ್ರು ಮಾಡಿದ್ ತಪ್ಪಾಯ್ತಾ, ಯಾರಿಗ ಏನಾದ್ರು ಅಂದಿದ್ ತಪ್ಪಾಯ್ತಾ, ಆ ತರ ಹೇಳಿ. ಯಾಕಂತಂದ್ರೆ ನೀವ್ ಹೇಳಿದ್ರೆ ನನ್ಗೆ ಗೊತ್ತಾಗುತ್ತೆ. ನಾಳೆ ಬೇರೆ ವ್ಯಕ್ತಿ ಹೇಳಕ್ಕೂ ನೀವ್ ಹೇಳಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಂಗೆ, ಆಯ್ತಾ. ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಯಶೋರ್. ನನಗೆ ತುಂಬಾ ಹೆಸರಿದೆ, 2 ಹೆಸರಿದೆ, ಬಟ್ ಯಶೋರ್ ಅಂತಾನೆ ನೀವು ನನ್ನ ಕರೀರಿ, ಆಯ್ತಾ. ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಗಾಯ್ಸ್. ಥ್ಯಾಂಕ್ ಯು, ಲವ್ ಯು.